ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಂಜನಾ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ತಿಳ್ಕೊಂಡ್ವಿ ಭಾಗ್ಯಶಿಲ್ಪಿ ವಿಶ್ವೇಶ್ವರಯ್ಯನವರ ಬಗ್ಗೆ. ಈಗ ಅದರ ಮುಂದಿನ ಭಾಗವನ್ನು ನಾವು ನೋಡೋಣ. ನಿನ್ನೆ ನಾವು ಹಾಫ್ ಪೋರ್ಷನ್ ಮುಗಿಸಿದ್ವಿ. ವಿಶ್ವೇಶ್ವರಯ್ಯನವರು ಎಲ್ಲೆಲ್ಲಿ ಕಾರ್ಯನಿರ್ವಹಿಸಂತಾರಂತೇಳಿ ನೋಡಿದ್ವಿ. ಈಗ ಮುಂದೆ ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ವಿಶ್ವೇಶ್ವರಯ್ಯ ಅವರದಾರಲ್ಲ, 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ. ಫಸ್ಟ್ ಇವರು ಕೆಲಸ ಏನೇನು ಮಾಡ್ಯಾರ ನೋಡ್ರಿ, ತಲೆಯೊಳಗೆ ಇಟ್ಕೊಂಡ್ಬಿಡ್ರಿ. ಮೈಸೂರು ಸಂಸ್ಥಾನದೊಳಗೆ ಇವರೇ ಇಂಜಿನಿಯರ್ ಆಗಿ ಕೆಲಸ ಮಾಡುವಾಗ ಫಸ್ಟ್ ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ಮಾಡಿದರು. ರೈಲು ಮಾರ್ಗಗಳ ವಿಸ್ತರಣೆ ಕ್ರಮ. ರೈಲು ಮಾರ್ಗಗಳು ಯಾವಾಗ ವಿಸ್ತರಣೆ ಅಂದ್ರೆ ಹೆಚ್ಚಿಗೆ ಎಕ್ಸ್ಪಾಂಡ್ ಆಗ್ತೈತಲ್ಲ, ಆ ರೀತಿ ನಮ್ಮ ಕೆಲಸನೂ ಎಲ್ಲ ಕನೆಕ್ಟಿವಿಟಿ ಹೆಚ್ಚಿಗೆ ಆಗ್ತೈತಿ. ಅದು ದೇಶದ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸ್ತೈತಿ. ಸೊ ಅದನ್ನು ಅವರು ಮಾಡಿದರು. ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ. ಸೊ ಇಂಜಿನಿಯರಿಂಗ್ ಏನು ಎಜುಕೇಷನ್ ಐತಲ್ಲ ಅದ್ರ ಬಗ್ಗೆ ಇನ್ನೊಟ್ಟು ಇಂಪ್ರೂವೈಸ್ ಮಾಡ್ಬೇಕಂಥೇಳಿ ತಾಂತ್ರಿಕ ಶಿಕ್ಷಣ ಅಂದ್ರೆ ಇಂಜಿನಿಯರಿಂಗ್ ಎಜುಕೇಷನ್ ಏನೈತಲ್ಲ ಅದನ್ನು ಇನ್ನೊಟ್ಟು ಅಭಿವೃದ್ಧಿ ಮಾಡಬೇಕು, ಎಕ್ಸ್ಪಾಂಡ್ ಮಾಡಬೇಕು, ಅದರೊಳಗೆ ಏನಾರು ಇಂಪ್ರೂವೈಸ್ ಮಾಡಬೇಕಂತ ಮಾಡಿದರು. ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆ ಪುನರ್ವ್ಯವಸ್ಥೆ. ಮಾರಿಕಣಿವೆ ಅಂತ ಜಲಾಶಯ ಏನೈತಲ್ಲ ಆ ನೀರು ಹಂಚಿಕೆ ಯಾವ ರೀತಿ ಮಾಡ್ಬೇಕಂಥೇಳಿ ಸರಿಯಾದ ಒಂದು ವ್ಯವಸ್ಥೆ ಮಾಡಿದ್ರು. ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ. ಒಂದು ಸಣ್ಣ ನೀರಾವರಿ ಅಂದ್ರೆ ಈಗ ನೋಡ್ರಿ, ಕಾವೇರಿ ನದಿಯಿಂದ ಅದು ಏನು ಹೋಗ್ತಿರ್ತೈತಿ ನೀರು, ಆವಾಗ ಎಲ್ಲ ಸಣ್ಣ ಸಣ್ಣ ಕಾಲುವೆ ಮಾಡಿ ಕೆಲವೊಂದು ರೈತರಿಗೆ ಅದನ್ನು ತಲುಪಿಸುವಂತಹ ಸಣ್ಣ ನೀರಾವರಿ ವ್ಯವಸ್ಥೆ ಮಾಡೋಕೆ ಅವರು ಮರುಜೀವ ಮಾಡಿದ್ರು. ಅದನ್ನು ಹೊಳ್ಳಿ ಇನ್ನೊಂದ್ಸಲಿ ಅದಕ್ಕೆ ಕಾರ್ಯ ಪ್ರಾರಂಭ ಮಾಡಿದ್ರು. ಇವೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳು, ಕುರುಹುಗಳು. ಇವೆಲ್ಲ ಅವ್ರು ಮಾಡುವಂತಹ ಕೆಲಸಗಳ ಒಂದು ಎಕ್ಸಾಂಪಲ್, ಒಂದು ಗುರುತು. ಇವೆಲ್ಲ ಇಂಜಿನಿಯರ್ ಆಗಿ ವಿಶ್ವೇಶ್ವರಯ್ಯ ಅವರು 3 ವರ್ಷ ಏನು ಮೈಸೂರು ಸಂಸ್ಥಾನದೊಳಗೆ ಮಾಡಿದ್ರ ಕೆಲಸ, ಇವೆಲ್ಲ ಇದರದ್ದು ಲಿಸ್ಟ್. ಸೊ ಈ ಪ್ರಶ್ನೆ ಬಂದರೆ ನೀವು ಇವನಿಷ್ಟ ಬರಿಬೋದು. ಕಾವೇರಿ ನದಿ ಕನ್ನಂಬಾಡಿ ಜಲಾಶಯ, ರೈಲು ಮಾರ್ಗಗಳ ವಿಸ್ತರಣೆ, ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆ, ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆ ಪುನರ್ವ್ಯವಸ್ಥೆ, ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಇವರು ತುಂಬಿದರು. ಆಮೇಲೆ ಸಂಸ್ಥಾನದಲ್ಲಿ ಶಿಸ್ತಿನ ಆಡಳಿತ. ಇವರು ಭಾಳ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಿದ್ರು. ಇಲಾಖೆಯ ಕ್ರಮಬದ್ಧ ಕಾರ್ಯನೀತಿ. ಸಂಸ್ಥಾನದಲ್ಲಿ ಶಿಸ್ತಿನ ಆಡಳಿತ. ಜನರಿಗೆ ಆಧುನಿಕ ಜೀವನ ವ್ಯವಸ್ಥೆಗೆ ಪೂರ್ವ ಸಿದ್ಧತೆ ಹೇಗಿರಬೇಕು ತಿಳುವಳಿಕೆ ನೀಡಿದ್ದು. ಇವರು ಉಂಟು ಮಾಡಿದ ಆಡಳಿತ ಮತ್ತು ನೈತಿಕ ಪ್ರಭಾವಗಳು. ಇವ್ರು ಏನಂತ ಜನರಿಗೆ ಹೇಳಿದ್ರಂದ್ರೆ, ಇದನ್ನು ಕೆಲವೊಂದು ಕಾರ್ಯಗಳು ಇಂಜಿನಿಯರ್ ಆಗಿ ಅವ್ರು ಮಾಡೋದಲ್ದ ಸಿಸ್ಟಮೆಟಿಕ್ ಆಗಿ ಹೆಂಗೆ ಕೆಲಸ ಮಾಡ್ಬೇಕು, ಈ ಸಂಸ್ಥಾನೊಳಗೆ ಶಿಸ್ತಿನಿಂದ ಆಡಳಿತ ಹೆಂಗೆ ಮಾಡಬೇಕು, ಜನರಿಗೆ ಮಾಡರ್ನ್ ಜೀವನ ಅಂದ್ರೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಮ್ಮ ಪೂರ್ವ ಸಿದ್ಧತೆ ಅಂತ ಹೆಂಗಿರಬೇಕು ಜೀವನದೊಳಗೆ ಅಂತೇಳಿ ತಿಳುವಳಿಕೆನೂ ಇವರು ಕೊಡ್ತಿದ್ರು. ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ಗಳಿಗೆ ನಮ್ಮ ಕೆಲಸಗಳು ಪ್ರಮಾಣದಲ್ಲಿ ಚಿಕ್ಕದಿರಬಹುದು. ಅವ್ರೇನು ಹೇಳ್ತಿದ್ರು ಇಂಜಿನಿಯರ್ಸಿಗೆ, ನಾವು ಕೆಲಸ ಮಾಡೋದು ಏನೈತಲ್ಲ ಚಿಕ್ಕ ಕೆಲಸನೇ ಇರ್ಬೋದು, ಇಂಜಿನಿಯರ್ ಕೆಲಸ ಅಂದರೆ ಸಣ್ಣ ಪುಟ್ಟ ಇಷ್ಟ ನಮ್ಮ ಪ್ರಮಾಣ ಮಾಡಕ್ಕೆ ಕೊಟ್ಟರು ಅಂತ ನೀವು ಅಂದ್ಕೊಂಡಿದ್ರಿ. ಆದ್ರೆ ಪ್ರಪಂಚದಾದ್ಯಂತ ಯಾವುದೇ ವರ್ಗದ ಕಾಮಗಾರಿಯ ಇಂಜಿನಿಯರಿಂಗ್ ಗುಣಲಕ್ಷಣಗಳು ಒಂದೇ ಆಗಿರುತ್ತದೆ. ಆದರೆ ಇಡೀ ಪ್ರಪಂಚದೊಳಗೆ ಇಂಜಿನಿಯರ್ ಕೆಲಸ ಏನಾಗಿರ್ತೈತಿ, ಒಂದಾಗಿರ್ತೈತಿ. ಏನಂದರೆ ಈ ಕಾಮಗಾರಿಗಳು ಕುಶಲತೆ ಮತ್ತು ಕಡಿಮೆ ವೆಚ್ಚದಲ್ಲಿ ಕಾರ್ಯಗತಗೊಳಿಸಬೇಕೆಂದರೆ ಇತರ ಯಾವುದೇ ದೇಶದ ಇಂಜಿನಿಯರ್ ಪಡೆಯುವಷ್ಟು ತರಬೇತಿ ಮತ್ತು ಜ್ಞಾನವನ್ನು ಪಡೆಯಬೇಕು. ನೋಡ್ರಿ, ನಮ್ಮದು ಇಂಜಿನಿಯರ್ ಕೆಲಸ ಸಣ್ಣದೇ ಇರ್ಬೋದು, ಈಗ ನಮ್ಮ ದೇಶದೊಳಗೆ ಇದ್ರ ಭಾಳ ಅವಶ್ಯಕತೆ ಐತಿ. ಇಂಪ್ರೂವೈಸ್ ಮಾಡಲಿಕ್ಕೆ ನಮ್ಮ ದೇಶನ ಮುಂದೆ ತರಕ್ಕೆ ಒಂದು ನೀವು ಕುಶಲತೆ ಮತ್ತು ಕಡಿಮೆ ವೆಚ್ಚದೊಳಗೆ ಏನಾದರೂ ನೀವು ತಲೆ ಓಡಿಸಿ ನಿಮ್ಮ ಟ್ಯಾಲೆಂಟಿಂದ ಕಡಿಮೆ ಕೆಲಸದ ಹಣದಿಂದ ಈ ಕೆಲಸ ಮಾಡಿ. ಈಗ ನಾವು ಒಂದು ಸಣ್ಣ ಮನೆ ಕಟ್ಟ್ಯಾರ, ಎಲ್ಲರೂ ಅಂತಾರೆ ಏನು 10 ಲಕ್ಷದೊಳಗೆ ಇಷ್ಟೆಲ್ಲ ಮಾಡಿದ್ರಿ ಅಂದರೆ ಅವರು ಒಂದು ಆ ಇಂಜಿನಿಯರ್ ಭಾಳ ಚಲೋ ಇದ್ದಪ್ಪ, ಅವೆಲ್ಲ ಮಾಡಿಕೊಟ್ಟ ಅಂತಾರೆ. ಯಾಕಂದರೆ ಇಂಜಿನಿಯರ್ದು ಟೆಕ್ನಿಕ್ಸ್ ಅವ್ರದ್ದೇನು ಕುಶಲತೆ ಐತಲ್ಲ, ಅವ್ರು ಅದನ್ನು ಯೂಸ್ ಮಾಡಿ ಇಷ್ಟೇ ಹಣದೊಳಗೆ ಹಿಂಗೆ ಮಾಡಬೇಕು. ಈ ಕೆಲವೊಂದು ಕಡೆ ದೊಡ್ಡ ದೊಡ್ಡ ಕಿಟಕಿ ಇಟ್ಟು ಲೈಟಿಂದ ಸನ್ಲೈಟ್ ಬರುವಂಗೆ ಮಾಡಿರ್ತಾರೆ. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗ್ಬೋದು, ಏನೇನೋ ಈಗಂಕರ ಇನ್ನೂ ಟೆಕ್ನಾಲಜಿ ಭಾಳ ಮುಂದುವರೆದೈತಿ. ಕಡಿಮೆ ಖರ್ಚೊಳಗೆ ಎಲ್ಲ ಭಾಳ ಫೆಸಿಲಿಟೀಸ್ ಕೊಡು, ಇಷ್ಟ ಜಾಗದೊಳಗೆ ಎಲ್ಲನೂ
ಫಿಟ್ ಮಾಡಿಕೊಡುವಂಥ ಎಕ್ಸಾಂಪಲ್ ಮನೆ ಕಟ್ಟೋದನ್ನೇ ಹೇಳಂತೇನೆ. ಈ ರೀತಿ ಇಂಜಿನಿಯರಿಂಗ್ನ ಕುಶಲತೆ ಮತ್ತು ಕಡಿಮೆ ವೆಚ್ಚದೊಳಗೆ ಕಾರ್ಯಗತ ಮಾಡ್ಬೇಕಂದ್ರೆ ಬೇರೆ ದೇಶದ ಇಂಜಿನಿಯರ್ ಗತೆ ನೀವು ತರಬೇತಿ ಮತ್ತು ಜ್ಞಾನವನ್ನು ಪಡೆಯಬೇಕು. ನೀವು ಅವ್ರಂಗೆ ಟ್ರೈನಿಂಗ್ ಮತ್ತು ಅದ್ರ ಬಗ್ಗೆ ಎಜುಕೇಟ್ ಆಗಬೇಕು ನೀವು ಅಂತ ಅವರು ಹೇಳ್ತಾರೆ. ಮಾಹಿತಿಗಳಾಗಲಿ ವಿಧಾನಗಳಾಗಲಿ ನಾವು ಹಿಂದುಳಿಯೋದು ಉಚಿತವಲ್ಲ. ಯಾವುದೇ ರೀತಿ ಒಂದು ಹೊಸದು ಕಲಿಯೋದ್ರೊಳಗೆ ನಾವು ಹಿಂದುಳಿಯೋದು ಸರಿಯಲ್ಲ. ನಾವು ಎಲ್ಲ ಕಲ್ತ್ಕೋಬೇಕು, ನಾವು ಇದನ್ನು ಅಳವಡಿಸ್ಕೋಬೇಕು. ಜನರಿಗೆ ಸಹಾಯ ಆಗ್ಬೇಕಂದ್ರೆ ಈ ರೀತಿ ತಮ್ಮ ಜೊತೆ ಇದ್ದು ಕೆಲಸಗಾರರಿಗೆ ಒಂದು ಅಡ್ವೈಸ್ ಕೊಡ್ತಿದ್ರು, ಹುರುಪು ಹಾಕ್ತಿದ್ರು, ಕಲೀರಿ, ಮಾಡಿರಿ, ಹಿಂಗೆ ಎಲಿಜಿಬಲ್ ಆಗಿ ಫುಲ್ ಇಫೆಕ್ಟಿವ್ ಆಗಿ ನೀವು ಕೆಲಸ ಮಾಡಿರಿ ಅಂಥೇಳಿ ಅವರು ಒಂದು ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನ್ವಂತರಕ್ಕೆ ಅಡಿಪಾಯ ಹಾಕಿದರು. ಮೈಸೂರು ಸಂಸ್ಥಾನದ ಮಹಾರಾಜರ ಏನಾಗಿದ್ರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯ ಅವರು ಇವೆಲ್ಲ ಕೆಲಸ ನೋಡಿ ಅವರು ತುಂಬ ಖುಷಿಪಟ್ಟು ಅವ್ರನ್ನ ಏನು ಮಾಡಿದ್ರು, ದಿವಾನರು ಆಗಿನ ಮಂತ್ರಿ ಆಗಿ ನೇಮಕ ಮಾಡಿದರು. ಆಡಳಿತದ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ತಂದರು. ಇಷ್ಟು ದಿನ ಅವ್ರು ಬರೀ ಇಂಜಿನಿಯರ್ ಇದ್ದರು, ಈಗ ಅವರು ಮಂತ್ರಿ ಆಯಿದ್ರು. ಯಾರು ಮಾಡಿದ್ರು ಇದನ್ನು? ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಇವರು ಆಡಳಿತ ಅಂದ್ರೆ ನಮ್ದೀಗ ಏನು ಈ ದೇಶ ನಡೆಸುವಂಥ ಒಂದೇನು ಸಿಸ್ಟಮ್ ಇರ್ತೈತಲ್ಲ ಅದನ್ನೆಲ್ಲ ಮಾದರಿಯಾಗಿ ಅನುಷ್ಠಾನ ಮಾಡ್ಬೇಕಂತ ಹೇಳಿ ಅವ್ರ ಒಂದು ಮನಸ್ಸಿತ್ತು. ಕಚೇರಿ ಕೆಲಸ ಏನು ಆಫೀಷಿಯಲಿ ಏನು ವರ್ಕ್ ಇರ್ತೈತಲ್ಲ ಅದನ್ನು ಸುಧಾರಣೆ ತಂದರು. ಈ ರೀತಿ ಮಾಡಬೇಕು, ಹೆಂಗೋ ಏನೋ ಮಾಡೋಂಗಿಲ್ಲ, ಟೈಮಿಂಗ್ ಆಗಲಿ ಸಿಸ್ಟಮೆಟಿಕ್ ಕೆಲಸ ಆಗಲಿ ಅದನ್ನು ಮಾಡಿಸ್ಬೇಕಂತ ಅವರು ಸುಧಾರಣೆ ತಂದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ದಕ್ಷತೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವರು ಇನ್ನೊಂದು ಸ್ವಲ್ಪ ಇನ್ನಷ್ಟು ಅದಕ್ಕೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಈ ಸಂಸ್ಥಾನದೊಳಗೆ ಕೇಂದ್ರೀಕೃತವಾಗಿದ್ದ ಏನು ನ್ಯಾಯಾಂಗ ಮತ್ತು ಕಾರ್ಯಾಂಗ ಇತ್ತಲ್ಲ ಅದನ್ನು ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದ್ರು. ರಾಜ್ಯ ಪ್ರವಾಸ ಮಾಡಿ ರಾಜ್ಯದೊಳಗೆಲ್ಲ ಅಡ್ಡಾಡಿ ಅಜಮಾಯಿಷಿ ಕಾರ್ಯ ನಡೆಸಿದರು. ಏನೇನು ಅವ್ರದ್ದು ಅಭಿಪ್ರಾಯ ಐತಿ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಐತಿ ಫಸ್ಟ್ ತಿಳ್ಕೊಂಡ್ರು. ನಮ್ಮದು ರಾಜ್ಯದೊಳಗೆ ಏನೇನು ಸಮಸ್ಯೆ ಐತಿ, ಜನರ ಸಮಸ್ಯೆ ಏನೈತಿ, ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಕಚೇರಿ ಸರಿಯಾಗಿ ಕೆಲಸ ನಿರ್ವಹಿಸಂತಿಲ್ಲ ಅಂತ ಫಸ್ಟ್ ತಿಳ್ಕೊಂಡ್ರು ಅವ್ರು ಪ್ರವಾಸ ಮಾಡಿ. ಸಮರ್ಥ ಕಾರ್ಯನಿರ್ವಹಣೆಗಾಗಿ ಸಮಿತಿ ರಚನೆ ಪ್ರಾಶಸ್ತ್ಯ ನೀಡಿದರು. ಸೊ ಸರಿಯಾಗಿ ಕೆಲಸ ಆಗಬೇಕಂದ್ರೆ ಒಂದು ಕಾರ್ಯನಿರ್ವಹಣೆಗೆ ಸಮಿತಿ ರಚನೆ ಮಾಡಿದರು, ಒಂದು ಸಮಿತಿಯನ್ನು ಮಾಡಿದರು. ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದರು. ಸೊ ನೋಡಿರಿ, ಈ ಊರೊಳಗೆ ಒಂದು ಗ್ರೂಪ್ ಆಫ್ ಪೀಪಲ್ದು ಒಂದು ಕಮಿಟಿ ಮಾಡಿದ್ದು. ಸೊ ಬೇರೆ ಊರಿನವ್ರನ್ನ ಬಂದಲ್ಲೇ ಯಾರನ್ನಾರು ಒಬ್ಬರು ಆಡಳಿತಕ್ಕೆ ಕುಂಡಿಸಿದ್ರೆ ಅವ್ರಿಗೆ ನಮ್ಮ ಊರಿನ ಸಮಸ್ಯೆ ಗೊತ್ತಾಗಂಗಿಲ್ಲ. ಸೊ ಆದಷ್ಟು ಆ ಊರಿನವ್ರನ್ನ ನೇಮಕಾತಿ ಮಾಡಿದ್ರು. ಅವ್ರಿಗೆ ಖುಷಿ ಇರ್ತೈತೆ, ನಮ್ಮ ಊರೊಳಗೆ ನಾನು ಈಗ ನೋಡಿರಿ ಪಂಚಾಯತಿ ಲೀಡ್ರ್ ಅದೇನಿ, ಸದಸ್ಯ ಅದೇನಿ, ನಮ್ಮ ಓಣಿಯೊಳಗೆ ಹಿಂಗಾಗೈತಿ, ನಮ್ಮ ಆಜು ಬಾಜು ಊರೊಳಗೆ ಹಿಂಗಾಗೈತಿ, ನೀರಿನ ಸಮಸ್ಯೆ ಐತಿ, ಬರಗಾಲ ಐತಿ, ಹೀಗೆಲ್ಲ ಏನಾದರೂ ಒಂದು ಸಮಸ್ಯೆ ಇದ್ರೆ ಅವ್ರು ಅಲ್ಲಿಯವ್ರ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ ಇದೊಂದು ಆದ್ಯತೆ ನೀಡಿದರು. ಆದರ್ಶ ಪುರುಷರೊಬ್ಬರು ದಿವಾನರಾದದ್ದು ಮೈಸೂರು ಸಂಸ್ಥಾನದ ಪುಣ್ಯ ವಿಶೇಷವೇ ಸರಿ ಎಂದು ಜನರು ಹಾಡಿ ಹೊಗಳಿದರು. ಮಂದಿಗೆ ಗೊತ್ತಾಯಿತು, ಇವರೆಲ್ಲ ಪ್ರವಾಸ ಮಾಡಿ ನಮ್ಮ ಸಮಸ್ಯೆನ ತಿಳ್ಕೊಂಡು ಹೋಗಿ ಸುಮ್ಮನೆ ಕುಂಡಿರಲಿಲ್ಲ, ಅದ್ರ ತಕ್ಕಂಗೆ ಒಂದು ಒಳ್ಳೆಯ ಸಮಿತಿ ರಚನೆ ಮಾಡಿ ಯಾರ್ದು ಪ್ರಾಬ್ಲಮ್ ಐತಿ ಅದನ್ನು ಅಲ್ಲೇ ರಿಜಿಸ್ಟರ್ ಆಗಬೇಕು ಮತ್ತು ಅದ್ರ ತಕ್ಕಂಗೆ ಅದನ್ನು ಸಾಲ್ವ್ ಮಾಡಬೇಕನ್ನುವಂಥದ್ದು ಒಂದು ಅವ್ರು ಏನು ಮಾಡಿದ್ರಲ್ಲ ಅದರಿಂದ ಮಂದಿ ಎಲ್ಲ ಅಯ್ಯೋ ನಮ್ಮ ಪುಣ್ಯ ಇವರು ಸಿಕ್ಕಿದ್ದಂಥೇಳಿ ಹಾಡಿ ಹೊಗಳಿದರು. ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು. ಗಾಂಧೀಜಿಯವರು ಇದನ್ನೇನು ತಿಳ್ಕೊಂಡ್ರಲ್ಲ ಅವರು ಸದ್ಯಕ್ಕೆ ಮೈಸೂರಿನ ಆಡಳಿತ ನೋಡಿ ತುಂಬ ಖುಷಿಯಿಂದ ಮುಕ್ತ ಕಂಠದಿಂದ ಅದನ್ನು ಹಾಡಿ ಹೊಗಳಿದರು. ಇದರಿಂದ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು. ಸೊ ಎಲ್ಲ ರಾಜ್ಯದೊಳಗೂ ಇದೊಂದು ಟ್ರೆಂಡ್ ಅಂತಾರಲ್ಲ ಈಗ ಹಂಗೆ ನಡೆದ್ಬಿಡ್ತಾರೆ ನೋಡ್ರಿ. ಮೈಸೂರು ಹೌ ದೇ ಆರ್ ಆಪ್ರೇಟಿಂಗ್ ದೇರ್ ಫುಲ್ ಸ್ಟೇಟ್ ಅಂಥೇಳಿ ಅವ್ರ ಟೈಪ ನಾವು ಮಾಡೋನು, ಹಿಂಗೆ ಮಾಡೋನು, ಹಂಗೆ ಮಾಡೋನು. ಅವ್ರು ಹೆಂಗೆ ಅದನ್ನು ಅಳವಡಿಸ್ಯಾರ ನೋಡ್ರಿ, ಕಮಿಟಿ ಮಾಡ್ಯಾರು, ಎಲ್ಲರದ್ದು ಪ್ರಾಬ್ಲಮ್ಸ್ ತಿಳ್ಕೊಂಡಾರು, ಅಲ್ಲಿ ಅವ್ರಿಗೆ ಒಂದು ಸದಸ್ಯರನ್ನಾಗಿ ನೇಮಕ ಮಾಡ್ಯಾರು,
ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಅವ್ರು ಪ್ರಯತ್ನ ಪಡಂತಾರೆ. ಈ ರೀತಿನ ನಾವು ಮಾಡೋಣ ಅಂಥೇಳಿ ಮೈಸೂರು ಮಾದರಿ ಅಂಥೇಳಿ ಇದೊಂದು ಟ್ರೆಂಡ್ ಆಗಿಬಿಡ್ತು. ಎಲ್ಲ ರಾಜ್ಯದೊಳಗೆ ಅದನ್ನು ಮಾತುಕತೆ ಆಯ್ತು. ಮೈಸೂರೊಳಗೆ ಹೆಂಗೆ ಮಾಡ್ಯಾರ ಆ ರೀತಿ ಮಾಡೋದು ಹಿಂಗೆ. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ರು. ವಿಶ್ವೇಶ್ವರಯ್ಯ ಅವರು ಏನು ಅಂದ್ಕೊಂಡಿದ್ರು ಅಂದ್ರೆ, ಈ ನಾವು ಮಾಡರ್ನ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಥೇಳಿ ಅಂದ್ಕೊಂಡಿದ್ರು. ಇದರಿಂದ ಎಲ್ಲ ಸಮಸ್ಯೆಗೂ ಸ್ವಲ್ಪ ಪರಿಹಾರ ಸಿಗ್ತೈತಿ, ಹೊಸ ಹೊಸ ವಿಷಯಗಳನ್ನ ನಾವು ಅಳವಡಿಸ್ಕೋಬೇಕನ್ನುವಂತಹದ್ದು ಅವರ ಭಾವನೆ ಇತ್ತು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಈ ಶಿಕ್ಷಣ ಐತಲ್ಲ ಸಂಜೀವಿನಿ ಇದ್ದಂಗೆ, ನಮ್ಗೆ ಒಂದು ಲೈಫ್ ಲೈನ್ ಇದ್ದಂಗೆ ಅಂಥೇಳಿ ಶಿಕ್ಷಣವನ್ನು ಎಲ್ಲರೂ ಕಲಿಬೇಕು ಅಂಥೇಳಿ ವಿವಿಧ ಯೋಜನೆಯನ್ನು ಮಾಡಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಂದನೆಯನ್ನು ಜಾರಿಗೆ ತಂದರು. ಸೊ ಎಲ್ಲರಿಗೂ ಪ್ರಾಥಮಿಕ ಶಿಕ್ಷಣ ಪಡೆಯಬೇಕಂತ ಹೇಳಿ ಒಂದು ರೂಲ್ಸ್ ಮಾಡಿದ್ರು. ಪ್ರೌಢಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಏನು ಈಗ ನಮ್ಗೆ ಹೈಯರ್ ಪ್ರೌಢಶಿಕ್ಷಣ ಐತಲ್ಲ, ಪ್ರಾಥಮಿಕ ಆದಮೇಲೆ ಏನು 10th ಮಟ್ಟ ಏನು ಕಲಿದಿರ್ತೈತಲ್ಲ ಅದೆಲ್ಲ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಕಂಟ್ರೋಲ್ ಇರ್ತಿತ್ತು. ಅದನ್ನು ಬದಲಿಸಿ ಸಂಸ್ಥಾನ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಈಗ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದ ಒಂದು ಎಜುಕೇಷನ್ ಬೋರ್ಡ್ ಇರ್ತೈತಿ ಮತ್ತು ದೆಲ್ಲಿಯಿಂದನೂ ಇರ್ತೈತಿ. CBSE ಸ್ಟೇಟ್ ಅಂತ ಏನಿರ್ತೈತಲ್ಲ ಆ ರೀತಿ ಅವಾಗೇನಿತ್ತು, ಮದ್ರಾಸ್ನವರು ಹೈಯರ್ ಇದು ಹೈಸ್ಕೂಲದೆಲ್ಲನೂ ಅವ್ರು ನೋಡ್ಕೊತಿದ್ರು. ಸೊ ಅದನ್ನು ಚೇಂಜ್ ಮಾಡಿ ನಮ್ಮದೇ ಒಂದು ಪ್ರತ್ಯೇಕವಾಗಿ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಾವು ನಡೆಸ್ತೇವೆ ಅಂಥೇಳಿ ಸ್ವಲ್ಪ ಚೇಂಜಸ್ ಮಾಡಿದರು. ನಮ್ಮ ಭಾಷೆ ನಮ್ಮ ಇದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಪ್ರೌಢಶಿಕ್ಷಣ ಕೊಡಿಸ್ಬೇಕಂತ ಅವರ ಅಭಿಪ್ರಾಯ ಇತ್ತು. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರು ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಮೈಸೂರೊಳಗೆ ವಿಶ್ವವಿದ್ಯಾನಿಲಯ ಏನೈತಲ್ಲ ಅದು ಮೇನ್ ಅವ್ರ ತಲೆಯೊಳಗಿತ್ತು. ಇವರ ದೂರದೃಷ್ಟಿ ಅಂದ್ರೆ ಮುಂದೆ ನಾನು ಯೂನಿವರ್ಸಿಟಿ ಮಾಡಲೇಬೇಕು, ನಮ್ಮ ಮಕ್ಕಳಿಗೆ ಸಹಾಯ ಆಗಲೇಬೇಕು ಅನ್ನುವಂತಹ ಒಂದು ಅವ್ರದ್ದು ಮನಸ್ಸಿನಿಂದ ಇದರಿಂದ ಫಲವಾಗಿ ಹುಟ್ಟಿದ್ದೇ ಇದು ಮೈಸೂರು ವಿಶ್ವವಿದ್ಯಾನಿಲಯ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ನಾವು ಶಿಕ್ಷಣಕ್ಕೆ ಶಿಕ್ಷಣ ಇರಬೇಕು ಅನ್ನುವಂಥ ಅವ್ರ ಮಾತಿತ್ತು. ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು. ಕೆಲವೊಂದು ಮಂದಿ ಏನು ಮೇಲಿನ ಜಾತಿ ಅಥವಾ ಹಣವಂತರ ಅವರಿಗೆ ಮಕ್ಕಳಿಗಷ್ಟು ಶಿಕ್ಷಣ ಸಿಗದೆ ಎಲ್ಲರಿಗೂ ಇದು ಅಧಿಕಾರ ಇರಬೇಕು, ಎಲ್ಲರೂ ಶಿಕ್ಷಣ ಪಡಿಬೇಕು ಅನ್ನುವಂತಹ ಅವ್ರದ್ದು ಮನಸ್ಸಿತ್ತು ಎಂಬುದನ್ನು ಮನಗಂಡು ಅವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಅವರು ಭಾಳ ಪ್ರೆಷರ್ ಅಂದ್ರೆ ಭಾಳಷ್ಟು ಅದನ್ನು ಸ್ಟ್ರೆಸ್ ಮಾಡಿ ಏನು ಹೇಳ್ತಿದ್ರು ಅಂದ್ರೆ, ಇಂಜಿನಿಯರಿಂಗ್ ಮತ್ತು ವೃತ್ತಿಪರ ಏನು ಇವೆಲ್ಲ JOC ಎಲ್ಲ ಅದಾವಲ್ಲ ಆ ರೀತಿ ಡಿಪ್ಲೊಮಾ ಈ ರೀತಿ ಶಿಕ್ಷಣನ ಆದ್ಯತೆ ಫಸ್ಟ್ ಕೊಟ್ಟರು. ಅದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮಲ್ಲೇನ ಎಲ್ಲರೂ ಹುಡುಗರು ಕಲಿತ್ರೆ ನಮ್ಮ ಊರೊಳಗೆ ಅದು ಯೂಸ್ ಆಗ್ತೈತಿ ನಮ್ಮ ರಾಜ್ಯದೊಳಗೆ ಅಂಥೇಳಿ ಅವರು ಆವಾಗಿನ ಕಾಲಕ್ಕೆ ಪ್ರಾರಂಭ ಮಾಡಿದರು. ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಮೈಸೂರಿನೊಳಗೆ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಅಂತ ಪ್ರಾರಂಭ ಮಹಿಳಾ ಶಿಕ್ಷಣದ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಇವರು ಗೃಹ ಶಿಕ್ಷಣ ಶಾಲೆಗಳನ್ನು ಸ್ಥಾಪಿಸಿದರು. ನೋಡ್ರಿ, ಮಹಿಳೆಯರು ಎಜುಕೇಷನ್ನು ಭಾಳ ಇಂಪಾರ್ಟೆಂಟ್ ಹೇಳಿ ಮನೆಯೊಳಗೆ ಗೃಹ ಶಿಕ್ಷಣ ಶಾಲೆ ಅಂತ ಹೇಳಿ ಪ್ರಾರಂಭಿಸಿದರು. ವಿದ್ಯಾರ್ಥಿ ವೇತನವನ್ನು ಕೊಡುವುದರ ಮೂಲಕ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುವು ಮಾಡಿಕೊಟ್ರು. ಈಗ ಸ್ಕಾಲರ್ಶಿಪ್ ಏನಂತಾರಲ್ಲ, ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಕಲಿಯೋಕೆ ಅವರಿಗೆ ಹಣ ಇರೋದಿಲ್ಲ, ಪಾಪ ಅವ್ರ ಪರಿಸ್ಥಿತಿ ಗಂಭೀರ ಇರ್ತಿತ್ತು, ಅವಾಗೆಲ್ಲ ಕೆಲಸ ಇರ್ತಿರ್ಕಿಲ್ಲ, ಅದಕ್ಕೆ ಅವರು ಅಭ್ಯಾಸ ಮಾಡ್ತಿರ್ಕಿಲ್ಲ. ಕೆಲವೊಬ್ಬರು ತುಂಬ ಜಾಣರು ಇರ್ತಿದ್ರು, ಅವ್ರಿಗೆಲ್ಲರಿಗೂ ಒಂದು ಸ್ಕಾಲರ್ಶಿಪ್ ಕೊಟ್ಟು ಅವರು ವ್ಯಾಸಂಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಇದಲ್ಲದೆ ಭಾಷೆ, ಸಾಹಿತ್ಯ ಮತ್ತು ಸಂಶೋಧನೆಗಳಿಗೂ ಪ್ರೋತ್ಸಾಹ ನೀಡಿದರು. ಇದಲ್ಲದೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಭಾಷೆಯ ಸಾಹಿತ್ಯದ ಬಗ್ಗೆ ಮತ್ತು ಸಂಶೋಧನೆ, ಹೊಸದೇನಾದರೂ ಯಾರು ಕಂಡು ಹಿಡಿದಿದ್ರೆ, ಈ ರಾಜ ಇಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದಿದ್ರು, ಇವ್ರು ಇಲ್ಲಿ ಆಡಳಿತ ಮಾಡಿದರು, ಇವ್ರ ಕಾಲದೊಳಗೆ ಇದನ್ನಾಗಿತ್ತು, ಈ ಗುಡಿ ಇವ್ರಿಗೆ ಸೇರಿದ್ದು, ಇಂಥವು ಏನಾದರೂ ಸಂಶೋಧನೆ ಮಾಡಿದ್ರೆ ಅಥವಾ ಇಂಜಿನಿಯರಿಂಗ್ ಯೂಸ್ ಇರುವಂತಹ ಏನಾದರೂ ತಾಂತ್ರಿಕವಾಗಿ ಈ ನೀರಿಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು, ವಿದ್ಯುತ್ ಶಕ್ತಿ ಸಮಸ್ಯೆನ ಬಗೆಹರಿಸುವಂಥದ್ದು ಏನಾರು ಸಂಶೋಧನೆ ಯಾರು ಮಾಡಿದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತಿದ್ರು. ಓದುವ ಹವ್ಯಾಸ ಬೆಳೆಸೋ ದೃಷ್ಟಿಯಿಂದ ಗ್ರಂಥಾಲಯಗಳ ವ್ಯವಸ್ಥೆಗೆ ಅಸ್ಥಿಭಾರ ಹಾಕಿದರು. ಅವ್ರು ಫಸ್ಟ್
ಗ್ರಂಥಾಲಯಗಳನ್ನ ಬಹಳಷ್ಟು ಸ್ಥಾಪಿಸಿದ್ರು. ಯಾಕಂದ್ರೆ ಓದೋ ಹವ್ಯಾಸ ಬೆಳೆದ್ರೆ ಮಕ್ಕಳು ಅದನ್ನು ಯೂಸ್ ಮಾಡಿಕೊಂಡು ಈಗಿನ ಮಕ್ಕಳು ಮುಂದಿನ ನಮ್ಮ ಪೀಳಿಗೆಗೆ ಅವರು ಒಂದು ಒಳ್ಳೆಯ ನಾಯಕರಾಗ್ಬೋದು ಅಂಥೇಳಿ ಗ್ರಂಥಾಲಯಗಳನ್ನು ಭಾಳಷ್ಟು ಅವರು ಸ್ಥಾಪಿಸಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ನಮ್ಮ ಸರ್ ಎಂ.ವಿ. ಏಕೀಕೃತ ಕರ್ನಾಟಕದ ರಚನೆ, ನಮ್ಮ ಕರ್ನಾಟಕ ಸಪ್ರೇಟ್ ರಾಜ್ಯ ಆದಮೇಲೆ ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅವರು ಸ್ಥಾಪಿಸಿದರು. ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆಯಾಗಿ ಐತಿ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆ ಅಗ್ರ ಪ್ರಶಸ್ತಿ ನೀಡಿದರು. ಈಗ ನೋಡಿರಿ, ವಿಶ್ವೇಶ್ವರಯ್ಯ ಅವರು ಬರೀ ಡ್ಯಾಮ್ ಕಟ್ಟಲಿಲ್ಲ, ರೈತರಿಗೆ ಸಹಾಯ ಆಗುವಂತಹ ನೀರಿಂದ ಇದನ್ನಷ್ಟ ಮಾಡಲಾರ್ದು ಮತ್ತು ನಮಗೆ ಯಾವಾಗ ಮೈಸೂರು ಸಂಸ್ಥಾನದೊಳಗೆ ಎಂಟ್ರಿ ಆದರೂ ಅವಾಗಿಂದ ಸಣ್ಣ ಕಾರ್ಯಾಂಗದೊಳಗೆ ಅಂದ್ರೆ ಲೀಗಲಿ ಏನಾರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಒಂದು ಕಮಿಟಿ ಮಾಡಿದ್ರು. ಆಮೇಲೆ ಎಜುಕೇಷನ್ ಇಂಪಾರ್ಟೆನ್ಸ್ ಕೊಟ್ರು. ನಮ್ಮ ಕರ್ನಾಟಕದನ್ನ ಒಂದು ಎಜುಕೇಷನ್ ಸೆಂಟರ್ ಮಾಡಿದರು. ಅವ ಮದ್ರಾಸದಿಂದ ಬರೋದು ಬೇಡ ಅಂಥೇಳಿ, ಹೈದ್ರಾಬಾದಿಂದ. ಆಮೇಲೆ ಎಲ್ಲ ಮಕ್ಕಳೂ ಎಜುಕೇಷನ್ ಇಂಪಾರ್ಟೆನ್ಸ್ ಕೊಟ್ಟು ತಾಂತ್ರಿಕ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವೆಲ್ಲನೂ ಭಾಳ ಪ್ರಶಸ್ತಿ ಕೊಟ್ಟರು. ಮತ್ತು ಯಾರಾದರೂ ಕಲಿಯೋರಿಗೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟರು, ಮಹಿಳೆಯರಿಗೆ ಸಪೋರ್ಟ್ ಮಾಡಿದರು. ಮತ್ತು ಎಷ್ಟೊಂದು ಕೆಲಸ ಮಾಡಿದರು ಇವರು. ಇದಿಷ್ಟ ಅಲ್ದ ದಿವಾನರಾದ್ಮೇಲೆ ಮಾಡಿರುವಂಥ ಕೆಲಸಗಳು ಇವರೆಲ್ಲ. ಕೈಗಾರೀಕರಣ ಇಲ್ಲವೇ ಅವನತಿಯ ಎಂಬ ಘೋಷಣೆ ಮಾಡಿದರು. ಕೈಗಾರಿಕೆಗೆ ಅಗ್ರ ಪ್ರಶಸ್ತಿ ಇದೆಲ್ಲ ಮಾಡಿದ ಮೇಲೆ ನಮ್ಮದು ಒಂದು ರಾಜ್ಯ ಮುಂದುವರಿಬೇಕಂದ್ರೆ ಫಸ್ಟ್ ಒಂದು ಇಂಡಸ್ಟ್ರೀಸ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು. ಇಂಡಸ್ಟ್ರಿ ಒಳಗೆ ನಾವು ಹಿಂದುಳಿದ್ರೆ ನಾವು ರಾ ಮಟೀರಿಯಲ್ ಅಂದರೆ ನಮ್ಮ ಕಡೆ ಎಲ್ಲ ಈಗ ನೋಡ್ರಿ ಹತ್ತಿ ಬೆಳಿತೈತಿ, ಇದನ್ನು ಹೊರಗಡೆ ಕಳಿಸ್ತೇವೆ. ಅವ್ರು ಅದನ್ನೆಲ್ಲನೂ ದಾರ ಮಾಡಿ ಅದರ ಅರಬಿ ಮಾಡಿ ಬಟ್ಟೆ ಮಾಡಿ ಮಾರ್ತಾರೆ. ಅದನ್ನು ನಾವು ಇಂಡಸ್ಟ್ರಿ ನಮ್ಮಲ್ಲಿದ್ರೆ ನಮ್ಮ ರೈತರು ನಮ್ಗೆ ಕೊಡ್ತಾರೆ. ನಾವು ಅದನ್ನು ಬಟ್ಟೆ ಮಾಡಿ ನಾವು ಮಾರ್ಬೋದು. ನಮ್ಮಲ್ಲಿ ಸಿಗುವಂಥ ವಸ್ತುಗಳು ನಾವು ಇಲ್ಲಿ ಯುಟಿಲೈಸ್ ಮಾಡಿಕೊಂಡು ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿ ಇಲ್ಲಿ ಏನೇನು ಸಿಗ್ತೈತಿ ಆದಷ್ಟು ನಾವು ಕೆಲಸನೂ ಕ್ರಿಯೇಟ್ ಮಾಡ್ಬೋದು, ಕೆಲಸನೂ ಸಿಗ್ತೈತಿ ಜನರಿಗೆ ಅಂಥೇಳಿ ಕೈಗಾರಿಕೆ ಅಗ್ರ ಪ್ರಶಸ್ತಿ ನೀಡಿದರು. ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಆವಾಗಿನ ಕಾಲಕ್ಕೆ ಅವ್ರು ಏನು ಹೇಳಿದ್ರು, ಒಂದು ಇಂಡಸ್ಟ್ರಿ ಇರಲಿಲ್ಲ ಅಂದರೆ ನಮ್ಮ ರಾಜ್ಯ ಐತ್ಲ ಅವನತಿಗೆ ಹೋಗ್ತೈತಿ ಅನ್ನುವಂಥದ್ದು ಒಂದು ಅವ್ರದ್ದು ಭಾವನೆ ಆಗಿತ್ತು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಿದರು. ಫಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಇದೈತಿ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಿದ್ರು. ಅಲ್ಲಿ ಕಬ್ಬಿಣ ಮತ್ತು ಉಕ್ಕು ಸಿಗ್ತೈತಿ, ಅಲ್ಲಿ ಕಾರ್ಖಾನೆ ಸ್ಥಾಪಿಸಿದ್ರು ರೊಕ್ಕದಿಂದ. ನಮ್ಮ ನಾಲ್ವಡಿ ಕೃಷ್ಣರಾಜರ ಸಹಾಯದಿಂದ ಇದನ್ನು ಮಾಡಿದ್ರು. ಇವರು ಒಳ್ಳೆ ಇಂಜಿನಿಯರ್ ಇದ್ದರು, ಅವ್ರು ಒಳ್ಳೆ ರಾಜರಿದ್ದರು. ಇಬ್ಬರು ಸೇರಿ ಇದನ್ನು ದಿವಾನರು ಮತ್ತು ರಾಜ ಇಬ್ಬರು ಸೇರಿ ನಮ್ಮ ರಾಜ್ಯನ ಹೆಸರು, ಕರ್ನಾಟಕದ ಹೆಸರು ತುಂಬ ಮೇಲ್ ಮಾಡಿದ್ರು ಇದನ್ನು. ಅವರ ದೊಡ್ಡ ಗುರಿಯಾಗಿತ್ತು. ಅದಲ್ಲದೆ ಹಂಚಿನ ಕಾರ್ಖಾನೆ, ಮಂಗಳೂರು ಸೈಡ್ ಹಂಚಿನ ಕಾರ್ಖಾನೆ ಮಾಡಬೇಕು. ಮೂಳೆ ಮತ್ತು ಗೊಬ್ಬರ ತಯಾರಿಕೆ, ಸ್ಥಾವರ ಗೊಬ್ಬರ ತಯಾರು ಮಾಡುವಂತಹ ಒಂದು ಫ್ಯಾಕ್ಟ್ರಿ ಮಾಡಬೇಕು. ಸಕ್ಕರೆ ಕಾರ್ಖಾನೆ ಮಾಡಬೇಕು, ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಮಾಡಬೇಕು. ಔಷಧಿ ತಯಾರಿಕಾ ಘಟಕ, ಔಷಧಿ ತಯಾರು ಮಾಡುವಂಥದ್ದು. ಗಂಧದ ಎಣ್ಣೆ ನೋಡಿರಿ, ಸ್ಯಾಂಡಲ್ವುಡ್ ಸಿಗ್ತೈತಂದ್ರೆ ನಮಗೆ ಗಂಧದ ಎಣ್ಣೆ ನಾವಿಲ್ಲೇ ಮಾಡ್ಬೋದು. ಪರ್ಫ್ಯೂಮ್ ಇಂಡಸ್ಟ್ರಿ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆ. ದಾಂಡೇಲಿ ಒಳಗೆ ಹೆಂಗೆ ಕಾಗದ ಕಾರ್ಖಾನೆ ಐತೆ ಅದೆಲ್ಲ ಆ ರೀತಿ ಸ್ಥಾಪಿಸ್ಬೇಕು. ಬೆಂಕಿ ಕಡ್ಡಿ ಮತ್ತು ಕಾಗದ ಕಾರ್ಖಾನೆ ಸ್ಥಾಪಿಸ್ಬೇಕು. ಸೋಪು ಹಾಗೂ ಲೋಹ ತಯಾರಿಕೆ, ಸೋಪನ್ನು ತಯಾರಿಸ್ಬೋದು, ಲೋಹ ತಯಾರಿಸ್ಬೋದು. ಕಲೆ ಮತ್ತು ಕರಕುಶಲ ದೀಪೋ ಅಂದ್ರೆ ನಾವೇನಾದರೂ ಮನೆಯೊಳಗೆ ಕರಕುಶಲ ಕೆಲಸ ಏನು ಮಾಡ್ತಿರ್ತಾರಲ್ಲ, ಬುಟ್ಟಿ ಹೆಣೆಯೋದು, ಕಸೂತಿ ಹಾಕೋದು, ಇವನ್ನೆಲ್ಲ ಅದ್ರದ್ದು ಒಂದು ಎಕ್ಸಿಬಿಷನ್ ಟೈಪ್ ಮಾಡಬೇಕು. ಕೃಷ್ಣರಾಜೇಂದ್ರ ಬಟ್ಟೆ ಗಿರಣೆ, ಕೃಷ್ಣರಾಜೇಂದ್ರ ಅವರ ಬಟ್ಟೆ ಗಿರಣೆ ನೋಡ್ರಿ. ಅವರು ಇಂಡಸ್ಟ್ರೀಸ್ ಅರ್ಬಿದ ಬಟ್ಟೆಗಳದ ಗಿರಣಿನ ಸ್ಟಾರ್ಟ್ ಮಾಡಿದರು. ಕಾಗದದ ತಿರುಳು, ಅದು ಕಾಗದದೊಳಗೆ ಏನು ತಿರುಳು ಇರ್ತಿತ್ತಲ್ಲ ಅದರಿಂದ ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳು ತಯಾರಿಕೆ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು. ಇದ್ರೊಳಗೆ ನೋಡ್ರಿ ಎಷ್ಟೊಂದು ಕೈಗಾರಿಕೆ ಅವರು ಇಂಪಾರ್ಟೆನ್ಸ್ ಕೊಟ್ಟರು. ಒಬ್ಬರು ಮನುಷ್ಯ ಇಷ್ಟೊಂದು ಕೈಗಾರಿಕೆ ಪ್ರಾರಂಭ ಮಾಡ್ಯಾರಂದ್ರೆ ಆವಾಗಿನ ಕಾಲಕ್ಕೆ ಗ್ರೇಟ್. ಅದರಿಂದ ನಾವು ಇನ್ನೂ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಯ್ತು ಭಾಳ. ಗಂಧದ ಎಣ್ಣೆ ಇರ್ಬೋದು, ಔಷಧಿ ತಯಾರಿಕೆ, ಸಕ್ಕರೆ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕೆ ಇರಬೇಕು. ಎಷ್ಟೊಂದಿದೆ, ಇವನ್ನೆಲ್ಲನೂ ಕೇಳ್ತಾರೆ ಕ್ವಶನ್ಸ್. ಅದರೊಳಗೆ ನೀವು ನೆನ್ಪಿಟ್ಕೊಂಡು ಬರೀರಿ.
ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಟು ಮಾಡಿದರು. ಈಗ ಆರ್ಥಿಕ ಈಗ ಇಂಡಸ್ಟ್ರೀಸ್ ಆದಮ್ಯಾಗ ಹಣ ಬಂದ ಮೇಲೆ ಏನು ಮಾಡಬೇಕು, ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಬೇಕನ್ನುವಂಥದ್ದು ಒಂದು ತಲೆ ಇರಬೇಕಲ್ಲ. ಈಗೆಲ್ಲ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು ನಮ್ಮದು ರಾಜ್ಯದೊಳಗೆ. ಇಂಡಸ್ಟ್ರಿ ಬಂದ್ಮ್ಯಾಗ ಎಲ್ಲರಿಗೂ ಸ್ವಲ್ಪ ಅಮೌಂಟ್ ಎಲ್ಲ ಹೆಚ್ಚಿಗೆ ಬರೋ ಅಂತೈತಿ. ಎಲ್ಲರ ಜನರ ಕೈಯೊಳಗೆಲ್ಲ ರೊಕ್ಕ ಆಡುವಾಗ ಅದನ್ನು ಕರೆಕ್ಟಾಗಿ ಹೆಂಗೆ ಯುಟಿಲೈಸ್ ಮಾಡ್ಬೇಕಂತ ಹೇಳಿ ಅದಕ್ಕೊಂದು ಮಾರ್ಪಾಟು ಮಾಡಿದ್ರು. ಅದೇನಂತಂದ್ರೆ 1903ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದ್ರು ಅವರು. ಮೈಸೂರು ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಅನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬಂದು ಆವಾಗಿಂದ ಸೇವಿಂಗ್ಸ್ ಬ್ಯಾಂಕ್ಗಳು ಪ್ರಾರಂಭ ಆಯಿತು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕೆ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡರು. ನೋಡಿರಿ, ಈಗ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾವ್ರಿ, ರೊಕ್ಕ ಎಲ್ಲ ಅನ್ನೋರಿಗೆ ಅವರು ಒಂದು ಫೀಡರ್ ಬ್ಯಾಂಕ್ ಅಂಥೇಳಿ ಅವರಿಗೆ ಸಾಲ ಸೌಲಭ್ಯ ಕೊಡಿಸ್ಬೇಕಂತ ಹೇಳಿ ಅದನ್ನು ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ರಚಿತ ಮಾಡಿದರು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ಫಸ್ಟ್ ಅವರ ಇನ್ಶೂರೆನ್ಸ್ನು ಹೇಳಿದರು. ಈಗ ನೋಡಿರಿ, ನೀವೇನಾರು ಆಗ್ತಿರ್ತೀರಿ, ಅಕಾಲಿಕವಾಗಿ ಏನಾದರೂ ನಿಮಗೆ ಸಮಸ್ಯೆ ಆದ್ರೆ ನಿಮ್ಮ ಫ್ಯಾಮ್ಲಿಗೆ ಇದು ಇಫೆಕ್ಟ್ ಆಗಬಾರ್ದು ಅಂಥೇಳಿ LIC ಅನ್ನುವಂಥ LICಯನ್ನು ಅಲ್ಲ, ಅದರ ಜೀವ ವಿಮೆ ಯೋಜನೆ ಅವರು ಪ್ರಾರಂಭ ಮಾಡಿದ್ರು. ಆವಾಗ ಅವ್ರ ತಲೆಯೊಳಗೆ ಇಷ್ಟೆಲ್ಲ ತಲೆ ಇತ್ತು. ಎಷ್ಟೋ ಮಂದಿ ಅಂತಿರ್ತಾರೆ, ನಿನ್ನ ತಲೆ ಇಂಜಿನಿಯರ್ ತಲೆ ವಿಶ್ವೇಶ್ವರಯ್ಯ ತಲೆ ಇದ್ದಂಗೆ ಐತೆ ಬಿಡು ಅಂಥೇಳಿ ಅಂತಿರ್ತಾರಲ್ಲ. ಒಬ್ಬವ್ರಿಗೆ ಯಾರು ಶಾನೆ ಇದ್ದವ್ರಿಗೆ ಹಿಂಗೆ ಅವ್ರ ತಲೆ ಭಾಳ ಶಾರ್ಪ್ ಇದ್ದಿದ್ದಕ್ಕೆ ಈ ರೀತಿ ಉಟ್ಕೊಂಡಿರ್ಬೇಕು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ. ರೈತರಿಗೆ ಯಾರು ಅಲ್ಲೇ ಇದ್ದಿದ್ದಂಥ ಊರೊಳಗಿದ್ದಂಥ ದನಿಗಳಕ್ಕೆ ರೊಕ್ಕ ಕೊಡ್ತಿದ್ರು, ಭಾಳ ಬಡ್ಡಿ ಇಸ್ಕೊತಿದ್ರು. ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂಥೇಳಿ ಏನು ಇವು ಸಣ್ಣ ಇಂಡಸ್ಟ್ರೀಸ್ ಏನು ಇದ್ದವ್ರಿಗೆಲ್ಲರಿಗೂ ಅನುಕೂಲ ಆಗುವಂಥ ಸಾಲ ಸೌಲಭ್ಯ ಕೊಡುವಂಥದಕ್ಕೆ ಒಂದು ಬೇರೆ ಬ್ಯಾಂಕ್ ಸ್ಥಾಪನೆ ಮಾಡಿದರು. ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಕೋಆಪ್ರೇಟಿವ್ ಸೊಸೈಟೀಸ್ನೆಲ್ಲ ಇಂಪ್ರೂವೈಸ್ ಮಾಡಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಅಲ್ಲಿ ಲೋಕಲ್ ಸಹಕಾರ ಬ್ಯಾಂಕ್ ಕೊಟ್ಟರು. ಈಗಾದರೂ ಹಳ್ಳಿಯೊಳಗೆಲ್ಲ ಸಹಕಾರ ಬ್ಯಾಂಕಿನಿಂದ ಅವರು ಒಳ್ಳೆಯ ಅಮೌಂಟ್ ಪಡ್ಕೋಬೋದು ಮತ್ತು ರಿಕವರಿನೂ ಈಸಿ ಇರ್ತೈತಿ. ಅವ್ರು ಬೇರೆ ಜಿಲ್ಲೆ ಅಥವಾ ತಾಲೂಕು ಮಟ್ಟದೊಳಗೆ ಅಲೆದಾಡುವಂಥ ಸಮಸ್ಯೆ ಇರೋದಿಲ್ಲ. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ನಮ್ಮ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿದ್ರು. ಆಬ್ವಿಯಸ್ಲಿ ಇಂಡಸ್ಟ್ರೀಸ್ ಎಲ್ಲ ಬಂದಮೇಲೆ ನಮ್ಮಲ್ಲಿ ಸಿಗುವಂಥ ರಾ ಮಟೀರಿಯಲ್ಸ್ ಏನಿದಾವಲ್ಲ, ಅಗ್ರಿಕಲ್ಚರಿಂದ ಸಿಗುವುದು ಆಗಲಿ, ಮಿನರಲ್ಸಿಂದ ಮೈನ್ಸಿಂದ ಸಿಗುವುದು, ಅವನ್ನೆಲ್ಲ ಯುಟಿಲೈಸ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಅದನ್ನು ಫೈನಲ್ ಪ್ರಾಡಕ್ಟ್ ಮಾಡಿ ಅದರಿಂದ ನಾವು ಹೊರ ದೇಶಕ್ಕೆ ರಾಜ್ಯಕ್ಕೆ ಮಾರಿ ಅದರಿಂದ ಹಣ ಗಳಿಸಿ ಅದರಿಂದ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಭಾಳ ಎತ್ತರವಾಗಿ ಒಯ್ದರು. ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆ ವಯದಲ್ಲಿ ಹೊಸ ದೃಷ್ಟಿಕೋನ ಕಂಡುಕೊಂಡರು ಅವರು. ಅದಲ್ಲದೆ ಬ್ಯಾಂಕಿಂಗ್ ಎಲ್ಲ ಸ್ಥಾಪನೆ ಮಾಡಿ, ಮೈಸೂರು ಬ್ಯಾಂಕ್ ಎಲ್ಲ ಸ್ಥಾಪನೆ ಮಾಡಿ ಅವರು ಎಲ್ಲರಿಗೂ ಅನುಕೂಲ ಆಗುವಂಗೆ ನೋಡಿಕೊಂಡ್ರು. ವಿಶ್ವೇಶ್ವರಯ್ಯನವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜಧಾನಿಯಾಗಿ ಮತ್ತು ರಾಜ್ಯದ 2ನೇ ದೊಡ್ಡ ನಗರವಾಗಿ ಪ್ರಸಿದ್ಧಿ ಪಡೆಯಿತು. ಆವಾಗ ಮೈಸೂರು ರಾಜಧಾನಿಯಾಗಿತ್ತು. ಈಗ ಹೆಂಗೆ ಬೆಂಗಳೂರು ನಮ್ಗೆ ಕ್ಯಾಪಿಟಲ್ ಸಿಟಿ ಇತ್ತಲ್ಲ, ಅವಾಗ ಏನಾಗಿತ್ತು, ಅವ್ರ ಆಡಳಿತದೊಳಗೆ ಮೈಸೂರು ರಾಜಧಾನಿಯಾಗಿತ್ತು. ರಾಜ್ಯದ ಅತಿ 2ನೇ ದೊಡ್ಡ ನಗರ ಪ್ರಸಿದ್ಧಿ ಪಡೆದಿತ್ತು. ಈಗಾದರೂ ನಮ್ಮ ಮೈಸೂರು ಭಾಳ ಚಂದ, ಭಾಳ ಸುಂದರ. ಮೈಸೂರಿನ ಹೊಸ ಅರಮನೆ, ಸಿ ರಂಗಾಚಾರ್ಲು ಸ್ಮಾರಕ ಪುರಭವನ, ಅರಮನೆ ವಿಸ್ತರಣೆ, ಕೃಷ್ಣರಾಜೇಂದ್ರ ಆಸ್ಪತ್ರೆ. ನೋಡಿರಿ, ಈಗ ಅರಮನೆ ವಿಷಯಕ್ಕೆ ಅವ್ರು ಏನೇನು ಕೆಲಸ ಮಾಡಿದ್ರು ಅಂಥೇಳಿ ನೋಡ್ಬೋದು. ಮೈಸೂರಿನ ಹೊಸ ಅರಮನೆ, ಸಿ ರಂಗಾಚಾರ್ಲು ಸ್ಮಾರಕ ಪುರಭವನ, ಅರಮನೆ ವಿಸ್ತರಣೆ, ಕೃಷ್ಣರಾಜೇಂದ್ರ ಆಸ್ಪತ್ರೆ. ಅರಮನೆನ ಎಕ್ಸ್ಪಾಂಡ್ ಮಾಡಿದರು. ರಂಗಾಚಾರ್ಲು ಸ್ಮಾರಕ ಪುರಭವನ ಸ್ಥಾಪಿಸಿದರು. ಕೃಷ್ಣರಾಜೇಂದ್ರ ಅವ್ರ ಹೆಸರಲ್ಲೇ ಬಡವರಿಗೆ ಆಸ್ಪತ್ರೆ ಸ್ಥಾಪಿಸಿದರು. ಲಲಿತ್ ಮಹಲ್ ಅರಮನೆಯ ತಳಹದಿ ಮತ್ತು ಪ್ರಧಾನ ಅರಮನೆ ಕಚೇರಿ ಸಮುಚ್ಚಯಗಳು ಇವರ ಕಾಲದಲ್ಲೇ ನಿರ್ಮಾಣಗೊಂಡವು. ಈಗೇನು ಲಲಿತ್ ಮಹಲ್ ಮತ್ತು ಪ್ರಧಾನ ಅರಮನೆ ಕಚೇರಿ ಏನಿದಾವಲ್ಲ, ಆಫೀಸ್ ಏನಿದಾವಲ್ಲ, ಅವೆಲ್ಲ ಇವ್ರ ಕಾಲದೊಳಗೆ ನಿರ್ಮಾಣಗೊಂಡಿದ್ದು. ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿದರು. ಶಿವನ ಸಮುದ್ರದೊಳಗೇನು ವಿದ್ಯುತ್ ಉತ್ಪಾದನೆ ಘಟಕ ಇತ್ತಲ್ಲ, ಅದನ್ನು ಒಳ್ಳೆಯ ರೀತಿಯಿಂದ ಅವರು ಇಂಪ್ರೂವೈಸ್ ಮಾಡಿದರು. ಇವುಗಳಲ್ಲದೆ ಜನಾರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಹಲವಾರು ಆಸ್ಪತ್ರೆಗಳನ್ನು ಪ್ರಾರಂಭಿಸಿದರು. ಇದಲ್ಲದೆ ಎಲ್ಲ ಇರ್ತೈತಿ, ರೊಕ್ಕ ಇರ್ತೈತಿ, ಹಣ ಇರ್ತೈತಿ. ಆಮೇಲೆ ನಮ್ಮ ರಾಜ್ಯ ಏನೇ ಎಲ್ಲ ಕೆಲಸ ಕಾರ್ಯೊಳಗೆ, ಎಜುಕೇಷನ್ನಾಗ, ಆಮೇಲೆ ಬ್ಯಾಂಕಿಂಗ್ ಒಳಗೆ, ಆಮೇಲೆ ಕಾನೂನಾತ್ಮಕ ಒಳಗೆ ಎಲ್ಲ ರೀತಿ ಅವ್ರು ಇಂಪ್ರೂವೈಸ್ ಮಾಡಿದ್ಮ್ಯಾಗ ಇದು ಆರೋಗ್ಯ ಸಮಸ್ಯೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಆ ರೀತಿ ಸಮಸ್ಯೆ ಇದ್ದಾಗ ಬಡವರಿಗೆ ಅನುಕೂಲ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ದೃಷ್ಟಿಯಿಂದ ಹಲವಾರು ಆಸ್ಪತ್ರೆಗಳನ್ನು ಅವರು
ಪ್ರಾರಂಭ ಮಾಡಿದರು. ಸಾಂಕ್ರಾಮಿಕ ರೋಗಗಳ ನಿವಾರಣೆಗೆ ಹಲವಾರು ಕಾರ್ಯಕ್ರಮ ಜಾರಿಗೆ ತಂದರು. ಅವಾಗೆಲ್ಲ ಹಿಂಗೆ ಪ್ಲೇಗ್ ಅವೆಲ್ಲ ಬರ್ತಿತ್ತು, ಅವು ಇನ್ಫೆಕ್ಷನ್ ಎಲ್ಲ ಏನಾಗ್ತಿತ್ತು, ಎಷ್ಟೋ ಮಂದಿ ಸಾಯ್ತಿದ್ರು. ಅದ್ರ ಸಲುವಾಗಿ ಅವರು ಕೆಲವೊಂದು ಕಾರ್ಯಕ್ರಮ ಜಾರಿಗೆ ಮಾಡಿ ಅದಕ್ಕೆ ಮೆಡಿಸಿನ್ ತೊಗೊಳಕ್ಕೆ, ಎಲ್ಲರಿಗೂ ಮುಟ್ಟುವಂಗೆ, ಕ್ಲೀನ್ ಇಡುವಂಗೆ ಅಂತ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಭಾಳ ಹಮ್ಮಿಕೊಂಡ್ರು ಅವರು. ಹೀಗೆ ವಿಶ್ವೇಶ್ವರಯ್ಯ ಅವರು ಹೊಸ ಯುಗದ ಹರಿಕಾರರಾಗಿ ಮೈಸೂರು ಸಂಸ್ಥಾನಕ್ಕೆ ನವ ಚೈತನ್ಯವನ್ನು ತುಂಬಿದರು. ಮಾಡರ್ನ್ ಟೆಕ್ನಾಲಜಿಯಿಂದ ಮಾಡರ್ನ್ ನಮ್ಗೆ ದಿವಾನರು ಸಿಕ್ಕಿದ್ರು. ಅದ್ರ ಸಲುವಾಗಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ನವ ಚೈತನ್ಯವನ್ನು ತುಂಬಿಟ್ರು ಅವರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ಒಂದು ಹೊಸ ನಮಗೆ ಮಾರ್ಗನ ತೋರಿಸಿದ್ರು. ಆಡು ಈ ಮುಟ್ಲಾರ್ದು ಸೊಪ್ಪ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಡು ತಿನ್ನಲಾರ್ದು ಒಂದು ಗಿಡನ ಇಲ್ಲಂತೆ. ಹಂಗೆ ಆ ಗಾದೆ ಮಾತಿನಂಗೆ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿ ನೀಡಿ ಗೌರವಿಸಿದ್ದು. ಅವರಿಗೆ ಸರ್ ಪದವಿ ನೀಡಿ ಬ್ರಿಟಿಷ್ ಸರ್ಕಾರ ಗೌರವ ಕೊಡ್ತು. ಇವರು ಎಲ್ಲ ಫೀಲ್ಡ್, ಎಲ್ಲ ಇಂಡಸ್ಟ್ರಿ ಆಗಲಿ, ಎಜುಕೇಷನ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಅಥವಾ ಆಡಳಿತ ಆಗಲಿ, ಬ್ಯಾಂಕಿಂಗ್ ಆಗಲಿ, ಆರ್ಥಿಕವಾಗಲಿ, ಜನಗಳ ಸಮಸ್ಯೆಗೆ ಸ್ಪಂದಿಸೋದಾಗಲಿ, ಎಲ್ಲ ರೀತಿ ಆಲ್ರೌಂಡರ್ ಇದ್ದಿದ್ದನ್ನು ನೋಡಿ ಇವ್ರ ತಲೆ ಇಷ್ಟು ಶಾರ್ಪ್ ಇತ್ತಲ್ಲ, ಅದನ್ನು ನೋಡಿ ಇವರು ಸರ್ ಪದವಿಯನ್ನು ಯಾರು ಕೊಟ್ಟರು? ಬ್ರಿಟಿಷ್ ಸರ್ಕಾರದವರು ಕೊಟ್ಟರು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ನಮ್ಮ ಭಾರತ ಸರ್ಕಾರ ಏನು ಕೊಟ್ಟಿತ್ತಲ್ಲ, ಅಗ್ದಿ ಅತ್ಯುನ್ನತ ಪ್ರಶಸ್ತಿ ಆಗಿದ್ದಂತಹ ಭಾರತ ರತ್ನ ಪ್ರಶಸ್ತಿನ ಇವರು ಪಡ್ಕೊಂಡ್ರು. ಸೊ ನಮ್ಮ ಕರ್ನಾಟಕದ ಭಾರತ ರತ್ನ ಪಡೆದಿರುವಂಥ ಹೆಮ್ಮೆಯ ವಿಶ್ವೇಶ್ವರಯ್ಯನವರಿವರು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಮತ್ತು ಗೌರವ ಡಾಕ್ಟರೇಟ್ ಪದವಿಗಳನ್ನ ನೀಡಿದರು. ಎಷ್ಟೋ ವಿಶ್ವವಿದ್ಯಾಲಯಗಳು ಇವರು ಡಾಕ್ಟರೇಟ್ ಆಗಿ ಇವ್ರಿಗೆ ಪದವಿನ ನೀಡಿದರು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಆಯಿತು. ಇವರು ಮಹಾನ್ ಆಡಳಿತಗಾರ, ಈಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಸೊ ಅವರ ನೆನಪಿಗಾಗಿ ಶತಮಾನೋತ್ಸವ 100 ದಿನದ ಸಂಭ್ರಮಕ್ಕೆ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿದರು. ಮೈಸೂರು ಸಂಸ್ಥಾನದ ದಿವಾನ್ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ಮೈಸೂರು ಸಂಸ್ಥಾನದ ಒಂದು ಏಜ್ ಆದಮೇಲೆ ಅವ್ರಿಗೇನು ಅವರು ದಿವಾನರಾಗಿ ರಿಟೈರ್ಮೆಂಟ್ ಆದಮೇಲೂ ದೇಶ ಸೇವೆಯ ಪಥದಲ್ಲೇ ಸಾಗಿದರು. ದೇಶಕ್ಕೆ ಒಂದು ಸೇವೆ ಮಾಡೋದು ಅವ್ರದ್ದು ಗುರಿಯಾಗಿತ್ತು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಂಡ್ರು. ಅವ್ರದ್ದು ಏನು ಅನುಭವ ಇತ್ತಲ್ಲ, ಅವ್ರು ಒಟ್ಟ ಕುಂಡ್ರಲಿಲ್ಲ. ಅವ್ರಿಗೇನು ಜ್ಞಾನ ಇತ್ತಲ್ಲ ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡ್ರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅಂದ್ರೆ ಹೊಸದಾಗಿ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವೆ ಇಂಡಿಯಾ ಅನ್ನುವಂಥ ಮೈಂಡ್ ಒಳಗೆ ಅದೊಂದು ಹೆಸರು ಕೊಟ್ಟರು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ನಮ್ಮ ಇಂಡಿಯಾನ ನಾವು ಸಮಗ್ರ ರೀತಿಯಿಂದ ಅಭಿವೃದ್ಧಿ ಪಡಿಸ್ತಾ ಅಂತೇವೆ ಅಂಥೇಳಿ ಅದು ಹೆಸರು. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಸರಿಯಾದ ಪ್ಲ್ಯಾನ್ಡ್ ಎಕಾನಮಿ, ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತಹ ಪ್ಲ್ಯಾನ್ ಫಾರ್ ಇಂಡಿಯಾ ಅಂಥೇಳಿ. ಮತ್ತು ಆತ್ಮಚರಿತ್ರೆ ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಅವರು ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಅವ್ರ ವರ್ಕಿಂಗ್ ಲೈಫ್ನಾಗ ಏನೇನು ಮಾಡಿದ್ರು ಅದೊಂದು ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾ. ನಮ್ಮ ನೇಷನ್ ಬಿಲ್ಡಿಂಗ್ ಪ್ಲ್ಯಾನ್ ಫಾರ್ ಇಂಡಿಯಾದ ನೇಷನ್ ಬಿಲ್ಡಿಂಗ್ ಯಾವ ರೀತಿ ಪ್ಲ್ಯಾನ್ ಐತಿ ಅಂತ ಹೇಳಿ ಈ ಕೃತಿಗಳು ಸೆಪ್ಟೆಂಬರ್ 15, 1960 ಶತಮಾನೋತ್ಸವದ ಅಭಿನಂದನೆ MV ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. ಆವಾಗ ಇವರು MV ಅವರು ಬರೆದಂತಹ ಇವೆಲ್ಲ ಇದನ್ನು ಪ್ರಕಟಣೆ ಮಾಡಿದ್ರು. ಇಷ್ಟೆಲ್ಲ ಅವ್ರು ಬರೆದಿಟ್ಟಾರೆ. 102 ವರ್ಷಗಳ ತುಂಬು ಜೀವನ ಪೂರೈಸಿದರು. ಅವರು 102 ವರ್ಷದ ತುಂಬು ಜೀವನ ಪೂರೈಸಿದರು. ಸರ್ MV ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರೇತ್ಲ 1962ರಲ್ಲಿ ಇಹಲೋಕ ತ್ಯಜಿಸಿದರು, ನಮ್ಮನ್ನೆಲ್ಲ ಅಗಲಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡ್ತಾರೆ. ಸೊ ಇಂಜಿನಿಯರ್ಸ್ ಡೇ ಅಂಥೇಳಿ ಸರ್ MV ವಿಶ್ವೇಶ್ವರಯ್ಯ ಅವರ ಹೆಸರಿಂದ ನಾವು ಆಚರಿಸ್ತೇವೆ. ನಿಮಗೆಲ್ಲ ಇದು ತಿಳಿದಿರ್ಬೇಕು ಅಂದ್ಕೊಂಡೇನಿ. ಈ ಪಾಠ ಏನಾದರೂ ನಿಮ್ಗೆ ಕೇಳೋದಿದ್ರೆ ಕೇಳ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಮತ್ತೊಂದು ಪಾಠದಿಂದ ಮತ್ತೆ ನಿಮ್ಮ ಜೊತೆ ಸಿಗೋಣ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.